ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಹಾಭಾರತದ 4ನೇ ಎಪಿಸೋಡ್. ಶಂತನುವಿನ ಆನಂದಕ್ಕೆ ಪಾರವೇ ಇಲ್ಲದಂತಾಯಿತು. ಇಷ್ಟು ದಿವಸ ಮಗನಿಲ್ಲದೆ ಅದೆಷ್ಟೋ ಹೃದಯ ವೇದನೆಯನ್ನು ಅನುಭವಿಸಿದ್ದೆನೋ. ಇದೀಗ ದೇವವ್ರತ ತನ್ನ ಮಗನೇ ಎಂದು ತಿಳಿದಾಗ ಅವನ ಎರಡೂ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಉದರಿದವು. ತನ್ನತ್ತ ಮೆಲ್ಲನೆ ಹೆಜ್ಜೆ ಇಡುತ್ತಾ ಬಂದ ಬಾಲಕನನ್ನು ಬರಸೆಳೆದು ಅಪ್ಪಿಕೊಂಡನು. ಪ್ರೀತಿಯ ವಸ್ತುವನ್ನು ಕಳೆದುಕೊಂಡು ಪರಿತಪಿಸುತ್ತಿದ್ದವನಿಗೆ ಆ ವಸ್ತು ಆಕಸ್ಮಿಕವಾಗಿ ಸಿಕ್ಕಿದಾಗ ಅದೆಷ್ಟು ಆನಂದವಾಗುವುದೋ ಆ ಆನಂದವನ್ನು ಶಂತನು ಅನುಭವಿಸಿದನು. ಹಿಗ್ಗಿ ಹೋದರು. ತಂದೆ ಮಗ ಇಬ್ಬರ ಮಿಲನವನ್ನು ಕಣ್ತುಂಬ ನೋಡಿ ಗಂಗೆ ಹರ್ಷದಿಂದ ನದಿಯೊಳಗೆ ಸೇರಿಕೊಂಡರು. ದೇವವ್ರತನನ್ನು ಕರೆದುಕೊಂಡು ಶಂತನು ರಾಜಧಾನಿಗೆ ವಿಜಯೋತ್ಸವ ಆಚರಿಸುತ್ತಾ ಬರುವ ದೊರೆಯಂತೆ ಬಂದನು. ಇಡೀ ರಾಜಧಾನಿಗೆ ಹರ್ಷ. ಯುವರಾಜನ ಆಗಮನ. ಗಾಂಗೆಯನು ಅರಮನೆಗೆ ಆಗಮಿಸಿ ತಂದೆಯನ್ನು ಕುರುದೇಶದ ಎಲ್ಲ ಪ್ರಜೆಗಳನ್ನು ಸಂತೃಪ್ತಿಗೊಳಿಸಿದನು. ಶಂತನು ಮಹಾರಾಜ ದೇವವ್ರತನ ಯೋಗಕ್ಷೇಮದ ಭಾರ ಹೊತ್ತನು. ಮಗನನ್ನು ಪ್ರೀತಿಯಿಂದ ನೋಡಿಕೊಂಡನು. ಪ್ರಸಿದ್ಧ ಋಷಿ ಪರಾಕ್ರಮಿ ಪರಶುರಾಮರಿಂದ ಬಿಲ್ಲುವಿದ್ಯೆ ಹೇಳಿಸಿದನು. ದೇವವ್ರತ ರಾಜ್ಯಭಾರ ಮಾಡುವುದಕ್ಕೆ ಬೇಕಾದ ಸಕಲ ವಿದ್ಯೆಗಳನ್ನು ಕಲಿತು ದೊಡ್ಡವನಾದನು. ತಾಯಿಯ ಹತ್ತಿರ ಇಲ್ಲವಲ್ಲ ಎಂಬ ಕೊರತೆಯೊಂದನ್ನು ಬಿಟ್ಟರೆ ತಂದೆ ಎಲ್ಲ ಸುಖಗಳನ್ನು ಕೊಟ್ಟಿದ್ದನು. ದೇವವ್ರತನ ಪಾಲಿಗೆ ಶಂತನು ಮಹಾರಾಜ, ಸ್ವರ್ಗದಿಂದ ಇಳಿದು ಬಂದ ದೇವರು. ದೇವವ್ರತನೊಂದಿಗೆ ಶಂತನು ಸುಖದಿಂದಲೂ ಸಮಾಧಾನದಿಂದಲೂ ಇದ್ದನು. ಮಕ್ಕಳ ಸುಖ ಅನುಭವಿಸಿದವರಿಗೆ ಗೊತ್ತು. ಅಂಥ ಮಕ್ಕಳಾದರೂ ಶಂತನು 7 ಮಕ್ಕಳನ್ನು ಕಳೆದುಕೊಂಡು ಸುಖವನ್ನು ಬಿಟ್ಟು 8ನೆಯ ಮಗುವನ್ನು ಉಳಿಸಿಕೊಂಡಿದ್ದನು. ಆ ಮಗುನು ಕೆಲವು ವರ್ಷಗಳ ಜೊತೆಯಲ್ಲಿರದೆ ನೋವನ್ನನುಭವಿಸಿದನು. ಎಷ್ಟೋ ದಿನಗಳ ಬಳಿಕ ಮಗ ಸಿಕ್ಕಿದ ಸಂತೋಷದಿಂದ ನೆಮ್ಮದಿ ಪಡೆದನು. ದೇವವ್ರತ ರಾಜ್ಯಭಾರವನ್ನು ವಹಿಸಿಕೊಳ್ಳುವುದಕ್ಕೆ ಎಲ್ಲ ರೀತಿಯ ಅರ್ಹತೆ ಪಡೆದನು. ಶಂತನು ಮಗನಿಗೆ ಯುವರಾಜ ಪದವಿ ಪಟ್ಟಾಭಿಷೇಕ ಮಾಡಿದನು. ಶಂತನುವಿಗೆ ಯಾವ ವಿಧವಾದ ಚಿಂತೆಯೂ ಇರಲಿಲ್ಲ. ದೇವವ್ರತನಿಗೆ ರಾಜ್ಯಾಡಳಿತವನ್ನು ಒಪ್ಪಿಸಿಬಿಟ್ಟನು. ಯುವರಾಜನಾಗಿದ್ದ ದೇವವ್ರತನೇ ರಾಜ್ಯಭಾರವನ್ನು ನಡೆಸುತ್ತಾ ಎಲ್ಲರಿಗೂ ಪ್ರಿಯವಾಗುವಂತೆ ರಾಜ್ಯವನ್ನು ನೋಡಿಕೊಳ್ಳುತ್ತಿದ್ದನು. ಶಂತನುವಿಗೆ ಈಗ ಬೇಕಾದಷ್ಟು ವಿರಾಮವಿದ್ದಿತು. ಅದೊಂದು ದಿನ ಶಂತನು ಯಮುನಾ ನದಿ ದಂಡೆಯ ಮೇಲೆ ವಿಹರಿಸುತ್ತಿರಬೇಕಾದರೆ ಘಮಘಮಿಸುವ ಸುವಾಸನೆಯ ತಂಗಾಳಿ ಅವನ ಮುಖವನ್ನು ಹಿತವಾಗಿ ಆಲಿಂಗಿಸಿತು. ಎಂಥ ಸುಗಂಧ ಎಂದು ಮಹಾರಾಜ ಸುಖ ಅನುಭವಿಸಿದರು. ಆ ವಾಸನೆ ಅವರ್ಣನೀಯವಾಗಿತ್ತು. ಅಂತಹ ಸುವಾಸನೆಯನ್ನು ಅದುವರೆಗೂ ಅವನು ಪಡೆದಿದ್ದೇ ಇಲ್ಲ. ಆ ಸುಗಂಧ ಎಲ್ಲಿಂದ ಬಂತು? ಶಂತನು ಮಹಾರಾಜನ ಕುತೂಹಲ ಕೆರಳಿಸಿತು. ಸುವಾಸನೆಯನ್ನು ಬೀರುತ್ತಿದ್ದ ಆ ವಸ್ತು ಯಾವುದೆಂದು ತಿಳಿಯಲು ಸುಗಂಧ ಬಂದ ದಿಕ್ಕಿನ ಜಾಡನ್ನು ಹಿಡಿದು ಹೊರಟನು. ಆ ಸುಗಂಧ ಮಾರುತವು ಅವನನ್ನು ಒಂದು ದೋಣಿಯ ಸಮೀಪಕ್ಕೆ ಕರೆತಂದಿತು. ಆ ದೋಣಿಯಲ್ಲಿ ಸುಗಂಧದೊಂದಿಗೆ ಮತ್ತೊಂದು ಆಶ್ಚರ್ಯ ಕಾಣಿತು. ದೋಣಿಯೊಳಗೆ ಒಬ್ಬ ಚೆಲುವೆ ಹುಡುಗಿ ಇದ್ದಳು. ಅವಳು ಅತ್ಯಂತ ಸುಂದರಳಾಗಿದ್ದು ಚೆಲುವಿನಲ್ಲಿ ದೇವಲೋಕ ಸುಂದರಿಯನ್ನು ಮೀರಿಸುತ್ತಿದ್ದಳು. ಸುವಾಸನೆ ಆ ಚೆಲುವೆಯ ದೇಹದಿಂದ ಹೊರಸೂಸುತ್ತಿತ್ತು. ಆ ಸುಗಂಧ ಇಡೀ ಪ್ರದೇಶವನ್ನೇ ಸುವಾಸನಮಯವನ್ನಾಗಿ ಮಾಡಿತು. ರಾಜನಿಗೆ ಆ ಚೆಲುವೆ ತುಂಬ ವಿಚಿತ್ರವಾಗಿಯೇ ಕಂಡಳು. ಅವಳ ಚೆಲುವಿಗೆ ಸುತ್ತ ಹರಡಿದ್ದ ಸುಗಂಧಕ್ಕೂ ಬೆರಗಾಗಿ ಹೋದರು. ಶಂತನು ಅವಳನ್ನು ಕೇಳಿದ, ಚೆಲುವೆ, ನೀನು ಯಾರು? ಕಿನ್ನರಳೋ, ಗಂಧರ್ವಳೋ, ದೇವತೆಯೋ, ಮಾನವಳೋ? ಇಲ್ಲೇನು ಮಾಡುವೆ? ಚೆಲುವೆ ಮುಸುಮುಸು ನಗುತ್ತಾ ಹೇಳಿದಳು, ಪೂಜ್ಯ, ನಿನಗೆ ಮಂಗಳವಾಗಲಿ. ನೀನು ತಿಳಿದಂತೆ ನಾನು ಗಂಧರ್ವಳೂ ಅಲ್ಲ, ದೇವತೆಯೂ ಅಲ್ಲ, ಕಿನ್ನರಳೂ ಅಲ್ಲ. ಒಬ್ಬ ಸಾಮಾನ್ಯ ಮನುಷ್ಯಳು, ಬೆಸ್ತರ ರಾಜನ ಮಗಳು. ನನ್ನ ತಂದೆ ದಾಶರಾಜ. ನನ್ನ ಹೆಸರು ಸತ್ಯವತಿ. ನನ್ನನ್ನು ಯೋಜನಗಂಧಿ ಎಂದೂ ಕರೀತಾರೆ. ನನ್ನ ತಂದೆಯ ಆಜ್ಞೆಯಂತೆ ಧರ್ಮಾರ್ಥವಾಗಿ ದೋಣಿಯನ್ನು ನಡೆಸುತ್ತಿದ್ದೇನೆ. ಶಂತನು ಮಹಾರಾಜನಿಗೆ ಅವಳನ್ನು ಮದುವೆ ಆಗಲೇಬೇಕು ಎನಿಸಿತು. ಮಹಾರಾಜ ತನ್ನ ಆಸೆಯನ್ನು ಸತ್ಯವತಿಗೆ ತಿಳಿಸಿದ. ಚೆಲುವೆ,
ನೀನೊಂದು ಸ್ತ್ರೀ ರತ್ನ, ನನ್ನ ಮದುವೆಯಾಗುವಿಯಾ? ನಾನು ಹಸ್ತಿನಾವತಿಯ ಮಹಾರಾಜ ಶಂತನು. ಮದುವೆಯಾದರೆ ನೀನು ನನ್ನ ರಾಜ್ಯಲಕ್ಷ್ಮಿಯಾಗುವೆ. ಸತ್ಯವತಿ ಮಹಾರಾಜನ ಮಾತು ಕೇಳಿ ನಾಚಿ ತಲೆ ತಗ್ಗಿಸಿ ಹೇಳಿದಳು, ಮಹಾರಾಜ, ನಾನು ತಂದೆ ಉಳ್ಳವಳು. ಅವರು ಒಪ್ಪಿದರೆ ನೀವು ನನ್ನನ್ನು ಮದುವೆಯಾಗಬಹುದು. ಶಂತನು ಉತ್ತರ ಕೊಡುವುದಲ್ಲಿರುವಾಗಲೇ ಸತ್ಯವತಿ ಅಲ್ಲಿಂದ ಹೊರಟು ಹೋದರು. ಸತ್ಯವತಿಯನ್ನು ಪಡೆಯಲೇಬೇಕೆಂದು ಶಂತನು ಬೆಸ್ತರಾಜನ ಬಳಿಗೆ ಹೋಗಿ ಮಗಳನ್ನು ತನಗೆ ಮದುವೆ ಮಾಡಿಕೊಡಬೇಕೆಂದು ಕೇಳಿದನು. ದಾಸರಾಜನಿಗೆ ತುಸು ಅಚ್ಚರಿಯೇ ಆಯಿತು. ಎಲ್ಲಿಯಾದರೂ ಉಂಟೆ ಮಹಾರಾಜನ ಪದವಿ ಏನು, ತನ್ನ ಅರ್ಹತೆ ಏನು, ಮದುವೆಯ ಸಂಬಂಧ ಸಾಧ್ಯದ ಮಾತೆ? ಆದರೂ ರಾಜನೇ ಸ್ವತಃ ಬಂದು ಕೇಳುತ್ತಿದ್ದಾನೆ, ಏನೆಂದು ಉತ್ತರ ಕೊಡುವುದು? ಬೆಸ್ತರಾಜ ಹೀಗೆ ಆಲೋಚಿಸುತ್ತಿರಬೇಕಾದ್ರೆ ಶಂತನು, ದಾಸರಾಜ, ಏನು ಆಲೋಚಿಸುತ್ತಿರುವಿರಿ? ನಾನು ಮಹಾರಾಜನೆಂದು ಆತಂಕವೇ? ಚಿಂತಿಸಬೇಡಿ, ಮನಸ್ಸು ಬಿಚ್ಚಿ ಮಾತನಾಡಿ, ಬಂಧುವಿನಂತೆ ಭಾವಿಸಿಕೊಳ್ಳಿ. ದಾಸರಾಜನಿಗೆ ತುಸು ಧೈರ್ಯ ಬಂದಿತು. ಅವನು ಹೇಳಿದನು, ಮಹಾರಾಜ, ನನ್ನ ಮಗಳಾದ ಸತ್ಯವತಿಯನ್ನು ಒಳ್ಳೆಯ ವರನಿಗೆ ಕೊಟ್ಟು ಮದುವೆ ಮಾಡಬೇಕೆಂಬ ಚಿಂತೆ ಮೊದಲಿನಿಂದಲೂ ನನಗಿದೆ. ನಿನಗಿಂತಲೂ ಉತ್ತಮ ವರನು ಸಿಗಲು ಸಾಧ್ಯವಿಲ್ಲ, ಒಪ್ಪುತ್ತೇನೆ. ಆದರೆ ದಾಸರಾಜ ಉಗುಳು ನುಂಗಿಕೊಂಡು ಒಣಗಿದ ಗಂಟಲಲ್ಲಿ, ಮಹಾರಾಜ, ನಾನು ಹೆಣ್ಣಿನ ತಂದೆ. ನನಗೂ ನನ್ನದೇ ಆದ ಕಲ್ಪನೆಗಳಿರುತ್ತದೆ. ನಾನು ಬಹಳ ದಿನಗಳಿಂದಲೂ ನನ್ನ ಮನಸ್ಸಿನಲ್ಲಿ ಆಸೆಯೊಂದಿಟ್ಟುಕೊಂಡಿದ್ದೇನೆ. ಅವಳ ಒಳ್ಳೆಯದನ್ನು ನಾನು ಯೋಚಿಸುತ್ತಿದ್ದೇನಷ್ಟೇ. ನೀನು ನಡೆಸಿಕೊಡುವನೆಂದು ವಾಗ್ದಾನ ಮಾಡುವೆಯಾದರೆ? ಶಂತನು ತುಸು ಯೋಚಿಸಿ, ದಾಸರಾಜ, ನಿನ್ನ ಆಸೆ ಏನು ಹೇಳು, ಅದನ್ನು ನೆರವೇರಿಸಲು ನಾನು ವಿವೇಚಿಸಿ ನೋಡುತ್ತೇನೆ. ಆದರೆ ನಿನ್ನ ಆಸೆ ಏನೆಂದು ತಿಳಿಯದೆ ವಾಗ್ದಾನ ಮಾಡುವುದು ಹೇಗೆ ಎಂದು ಹೇಳಿದನು. ಅದಕ್ಕೆ ದಾಸರಾಜ ಉತ್ತರಿಸಿ, ಮಹಾರಾಜ, ಈಗಾಗಲೇ ನಿಮಗೆ ಒಬ್ಬ ದೊಡ್ಡ ಮಗನಿದ್ದು ಯುವರಾಜನಾಗಿ ರಾಜ್ಯಾಡಳಿತ ನೋಡಿಕೊಳ್ಳುತ್ತಿದ್ದಾನೆ. ನಾಳೆ ನನ್ನ ಮಗಳಿಗೆ ಮಗನಾದರೆ ಗತಿ ಏನು? ನೀನು ನನ್ನ ಮಗನಿಗೆ ರಾಜ್ಯಭಾರವನ್ನು ಕೊಡುವುದಾದರೆ ಸಂತೋಷದಿಂದ ನಿನಗೆ ಮಗಳನ್ನು ಧಾರೆ ಎರೆದು ಕೊಡುತ್ತೇನೆ. ಹೀಗೆ ಕೇಳಿದನೆಂದು ಕೋಪಗೊಳ್ಳಬೇಡ. ಎಷ್ಟಾದರೂ ನಾನು ಹೆಣ್ಣಿನ ತಂದೆ ಎಂದು ಹೇಳಿಕೊಂಡನು. ದಾಸರಾಜ ಕೇಳಿದ್ದು ರಾಜನಿಗೆ ಸಹ್ಯವಾಗಲಿಲ್ಲ. ದೇವವ್ರತ ಅವನ ಹೆಮ್ಮೆಯ ಮಗನಾಗಿದ್ದನು, ಪ್ರಾಣವಾಗಿದ್ದನು. ಮಗನಿಗೆ ದ್ರೋಹ ಮಾಡುವುದೇ? ಈಗಾಗಲೇ ದೇವವ್ರತ ರಾಜ್ಯಭಾರ ಮಾಡುತ್ತಿದ್ದಾನೆ. ಅವನನ್ನು ಬಿಟ್ಟು ಬೇರೆಯವರು ರಾಜ್ಯಾಡಳಿತ ವಹಿಸಿಕೊಳ್ಳಲು ಅರ್ಹರೇ? ಶಂತನು ಹೀಗೆ ಆಲೋಚಿಸಿ ಭಾರವಾದ ಹೃದಯದಿಂದ ಕೂಡಲೇ ಅಲ್ಲಿಂದ ಹೊರಟು ಹೋದರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.